ಬೇರೆಯವ್ರಂಗೆ ಅವ್ರ ಕುಟುಂಬದನ್ನ ಎಂದು ರಾಜಕಾರಣ ಮಾಡಿಲ್ಲ. ನೀವು ನೋಡ್ತೀರಿ ಯಾವ ಆಫೀಸ್ ಹೋಗಿ ಏಜೆಂಟ್ಗೆ ಮಾಡಿ ಎಂದು ರೊಕ್ಕದ ಬೆಲೆ ಹತ್ತಿಲ್ಲ. ಮತ್ತು ಇವ್ರ ಹತ್ರ ದುಡ್ಡು ಕೇಳೋದು ಪ್ರಮೇಯ ಏನೈತೆ ನಂಗೆ. ಅವ್ರಿಗೂ ಗೊತ್ತಾಗ್ಯದ ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಹಾಕ್ಯಾರ ಅನ್ನೋದು. ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ. 3 ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು 45% ಓಟ್ ತಗೊಂಡಿದ್ದೀವಿ. ನಮ್ಮ ಹಳೆ ಎಲ್ಲ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತಂತ ಅಷ್ಟು ಓಟ್ ಬಿದ್ದಾವೆ. ಅದು ಅವ್ರಿಗೂ ಗೊತ್ತು, ಹೇಳ್ತಾರೆ ಅಷ್ಟೇ. ಅವರು ಮೇಲೆ ಹೇಳೋದು ಬೇರೆ ಇರ್ಬೋದು, ಮನಸ್ಸಿಗೆ ಅವರು ತಿಳಿದಿರ್ತದ ಅವ್ರಿಗೆ ನಮ್ಮ ಶಕ್ತಿ ಏನು ಅಂತ. ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತದ, ನನಗೂ ಗೊತ್ತದ. ಆತ್ಮಾವಲೋಕನ ಮಾಡ್ಕೊಂಡು ಏನ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಪಕ್ಷದಲ್ಲಿ ಬರ್ತಿದೆ ಅಲ್ಲ, ಅವ್ರ ಆತ್ಮಾವಲೋಕನ ನೋಡ್ರಿ. ಕಾರ್ಯಕರ್ತರಿಗೆ ಇಲ್ಲಿ ಗೊತ್ತಾಗ್ಬೇಕು. ನಾನು ಸಾಮಾನ್ಯ ಕಾರ್ಯಕರ್ತ, ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗ್ತದ. ನಾನು ಯಾರ ಮೇಲೆ ಗುಬ್ಬೆ ಕೊಡಿಸ್ಲಿಕ್ಕೆ ಹೋಗೋದಿಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರು ಏನ್ ಮಾಡಿದ್ರು ಅಂತ. ನಮ್ಮ ಮುಖಂಡರಾಗ್ಲಿ ಯಾರಾಗಲಿ ಅವ್ರ ನಡವಳಿಕೆ ಯಾವ ರೀತಿ ಇದೆ ಅಂತ ಅದನ್ನೊಂದು ಮಾತು ಹೇಳಿದ್ರಿ ನೀವು. ಏನಾಗ್ತಾ ಇದೆ ಈ ಕಾಂಗ್ರೆಸ್ ನಲ್ಲಿ ಅಂತ. ಅದು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಗೊತ್ತಾಗ್ತದೆ ನಮ್ಮ ನೋವು ಯಾಕಿದೆ ಅಂತ. ಸರ್ ನಿಮಗೆ ಗೊತ್ತು, ಅವ್ರಿಗೆ ಗೊತ್ತು, ಜನರಿಗೆ ಗೊತ್ತಾಗ್ಬೇಕಲ್ಲ ಇದು. ಅದೇ ಅವರು ಎಲ್ರಿಗೂ ಗೊತ್ತದ, ಬಹಿರಂಗ ಅದೇ, ಓಪನ್ ಸೀಕ್ರೆಟ್. ಏನ್ ಗೊತ್ತಿದೆ ಅಂತ ನೀವು ಹೇಳ್ತಾ ಇಲ್ಲ. ಅದಕ್ಕೆ ಮಾಧ್ಯಮಗಳ ಮುಂದೆ ಯಾಕೆ ನಾನು ಮಾಧ್ಯಮದ ಮುಂದೆ ಪಕ್ಷದ ಏನು ಇದು ಚಟುವಟಿಕೆಯ ಬಗ್ಗೆ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ. ನನಗೆ ಪಕ್ಷ ಕೇಳಿದ್ರೆ ಸೂಕ್ತ ಸಂದರ್ಭದಲ್ಲಿ 4 ಗೋಡೆಗಳ ಮಧ್ಯೆ ನಮ್ಗೇನು ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಹೇಳಿಕ್ ತಯಾರಿದ್ದೀನಿ. ಪಕ್ಷದ ಇದೊಂದು ವಿರುದ್ಧವಾಗಿ ನಾನು ಬಹಿರಂಗ ಹೇಳಿಕೆ ನೀಡೋದಿಲ್ಲ. ಪಕ್ಷ ನನಗೆ ಕೇಳಿದ್ರೆ ನಾನು 4 ಗೋಡೆಗಳ ಮಧ್ಯೆ ನಮ್ಗೇನು ಅನ್ಯಾಯ ಆಗ್ಯದನ್ನ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೀನಿ. ನೀವೇ ಹೇಳ್ತಾ ಇದ್ರೆ 2.5 ವರ್ಷದಿಂದ ಇಲ್ಲಿ ಏನೇನೋ ಆಗ್ತಾ ಇದೆ, ನಮ್ಗೆ ಒಂದು ಮಾನ ಮರ್ಯಾದೆ ಇಲ್ಲ ಅಂತ ನಿಮ್ಮ ಅರ್ಥ ಸರ್. ನಿಮ್ಮ ಅರ್ಥ ಅಲ್ಲ. ಏನಾದ್ರೂ ಹೇಳಿದ್ರ ಯಾವ ರೀತಿ ಅಂತ ನಿಮ್ ಮೊದಲನೇದಾಗಿ ನಾನು ಯಾರ ಬಗ್ಗೆನೂ ಚಾಡಿ ಹೇಳುವಂತ ನನಗೆ ಸ್ವಭಾವ ಇಲ್ಲ. ನಾನು ಕೆಲಸ ಮಾಡ್ಕೋತ ಹೋಗವ, ಲಾಬಿ ಮಾಡುವಂತ ಮನುಷ್ಯ ನಾನಲ್ಲ. ಕೆಲಸ ಮಾಡ್ಕೊಂತ ಇದ್ದಿದ್ರಿಂದ ನಾವು ಇಲ್ಲೇ ಇದೀವಿ. ಇನ್ನು ನಮ್ಗೆ ಪಕ್ಷ ಕೇಳಿದ್ರೆ ನಾನು ಹೇಳ್ತೀನಿ. ಅಂದ್ರೆ ಇನ್ನು ಯಾರು ನಮ್ಗೆ ಸಂಪರ್ಕ ಮಾಡಿಲ್ವಾ? ಯಾರು ಇಲ್ಲ, ಕೇಳಿದಾಗ ನಾನು ಹೇಳ್ತೀನಿ. ನಮಗೆ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಸಮಗ್ರವಾಗಿ ನಿಮ್ಮ ಕಡೆಯಿಂದ ಮಾಹಿತಿ ತಗೊಂಡಿದ್ದಾರೆ. ಇಲ್ಲ, ಸುಮ್ಮನೆ ನೋಡಿ, ಜಾರಕಿಹೊಳಿ ಕುಟುಂಬದ ಬಗ್ಗೆ ಇಲ್ಲಿ ಅಥಣಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಯಾವ ರೀತಿಯೂ ಇನ್ವಾಲ್ವ್ ಇಲ್ಲ. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಬಂದು ಮಾತಾಡಿದ ಹೋದ ತಕ್ಷಣ ಅವರ ನೇತೃತ್ವ, ಅವ್ರದೇ ಎಲ್ಲ ಪಿತೂರಿ, ಅವರೇ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಬಿಂಬಿಸ್ತಾ ಇದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ಬೇರೆ ಒಂದು ವಿಷಯ ಇಲ್ಲ, ಅದಕ್ಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಮಾಡೀವಿ, ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಕ್ಯಾನ್ವಾಸ್ ಮಾಡೀವಿ, ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಮ್ಮದು ಕ್ಯಾಂಡಿಡೇಟ್ಸ್ ಇಲೆಕ್ಷನ್. ಫೇಲ್ಯೂರು ನಮ್ದೇ, ಸಕ್ಸಸ್ಸು ನಮ್ದೇ. ಸುಮ್ಮನೆ ಅವ್ರ ಹೆಸರು ಇಲ್ಲಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ಏನು ಎಬ್ಬಿಸ್ತಾ ಇದ್ದಾರೆ ಅಂದ್ರೆ, ಹೊರಗಿನವ್ರು ಬರ್ತಾರೆ ಅಂತ. ಹೊರಗಿನವ್ರದಿಂದ ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ. ಹೊರಗಿನವ್ರು ನಮ್ಮ ಆಂತರಿಕ ವಿಷಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ, ಯಾರಿಗೂ ಕೆಟ್ಟ ಬಯಸಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಏನ್ ನಮ್ಗೆ ತೊಂದರೆ ಆಗ್ತಾ ಇರೋದು ನಮ್ಮ ಒಳಗಿನವ್ರದಿಂದ ಆಗ್ತಾ ಇದೆ. ಅದು ಯಾರಿಂದ ಅನ್ನೋದು ನಿಮ್ಗೆ ಗೊತ್ತದೆ. ಸುಮ್ಮನೆ ಹೊರಗಿನವ್ರ ಹೆಸರು ಯಾಕೆ ತಗೋತೀರಿ? ಪ್ರತಿಯೊಂದಕ್ಕೂ ಜಾರಕಿಹೊಳಿ ಅವ್ರ ಹೆಸರು ಯಾಕೆ ಹೇಳ್ತರ್ತೀರಿ? ಅವರಿಂದ ಇಂಥ ಒಬ್ಬ ವ್ಯಕ್ತಿಗೆ ಹಿಂಗೆ ಅನ್ಯಾಯ ಆಗ್ಯದಂತ ನಾನು ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ, ನೀವು ತೋರಿಸ್ಕೊಡ್ರಿ. ನಮ್ಮ ತಾಲೂಕಿನಲ್ಲಿ ಜಾರಕಿಹೊಳಿ ಅವರಿಂದ, ಜಾರಕಿಹೊಳಿ ಸಹೋದರರಿಂದ ಇಂಥದ್ದೊಂದು ಅನ್ಯಾಯ ಆಗ್ಯದಂತ ತೋರಿಸ್ಕೊಡ್ರಿ, ನಾನು ಒಪ್ಕೋತೀನಿ. ನೀವು ರಾಜ್ಯ ಮಟ್ಟದಲ್ಲಿ ಎಲ್ಲ ಮುಖಂಡರ ಜೊತೆ ಹಿಂದಕಿನಿಂದ ಪರಿಚಯ ಮತ್ತೆ ಸಂಪರ್ಕ ಕೂಡ ಇದೆ ಸರ್. ಏನಾದರೂ ಸೌದಿ ಬಗ್ಗೆ ದೂರು ಕೊಡ್ತೀರಾ ಹೈಕಮಾಂಡ್ಗೆ? ಈಗ ಅಂತ ಸಂದರ್ಭ ಬಂದಿಲ್ಲ, ಬಂದಾಗ ನೋಡೋಣ. ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾರಿಗೆ ನನಗೆ ಟಿಕೆಟ್ ತಪ್ಪಿದಾಗಲೂ ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಅವ್ರು ಬೆನ್ನು ಹತ್ತಿದ್ದೀನಿ. ನನ್ನ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಬಂಡಾಯ ಹಾಕ್ತಿದ್ರು, ಮತ್ತೇನೇನೋ ಮಾಡ್ತಿದ್ರು. ನಾನು ಒಂದೇ ಒಂದು ಮಾತು ಆಡದೆ ಅವ್ರ ಗೆಲುವಿನಲ್ಲಿ ನಂದು ಸಿಂಹಪಾಲ ಇದೆ. ಅವ್ರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಗೆಲುವಿನಲ್ಲಿ ನನ್ನ ಸಿಂಹಪಾಲ ಇದೆ. ನಾನು 4 ವರ್ಷದ ದುಡ್ದಿದ್ದ ಪರಿಶ್ರಮ ಇದೆ, ಬೆವರಿದೆ. ನನ್ನಂತೆ ಅನೇಕ ಮುಖಂಡರು, ಅನೇಕ ಕಾರ್ಯಕರ್ತರ ಪರಿಶ್ರಮ ಇದೆ. ಇಂಥ ಸಂದರ್ಭದಲ್ಲಿ ಅವ್ರ ಟಿಕೆಟ್ ಸಿಕ್ಕ ಮೇಲೂ ನಾವು ವಿರೋಧ ಮಾಡಿಲ್ಲ. ಈಗ ನಾನು ನನ್ನ ಅಧ್ಯಕ್ಷ ಸ್ಥಾನದ ಸಂಬಂಧ ನಾನು ಬಹಿರಂಗವಾಗಿ ಏನು ಹೇಳೋದಿಲ್ಲ. ಸಂಬಂಧಿಸಿದ ಮುಖಂಡರು ಕೇಳಿದ್ರೆ, ನಮ್ಮ ಹಿರಿಯರು, ನಮ್ಮ ಹೈಕಮಾಂಡ್ ಕೇಳಿದ್ರೆ ನನ್ನ ನೋವು ಏನು ಅನ್ನೋದನ್ನ ಅವ್ರ ಮುಂದೆ ಹೇಳ್ತೀನಿ. ಸೌದಿ ಅವ್ರು ನೇರ ಆರೋಪ ಮಾಡ್ತಾ ಇದ್ದಾರೆ, ನೀವು ಹಣ ಇಸ್ಕೊಂಡು ಕೇಳ್ತಾ ಇದೀರಿ ಅಂತ. ಇನ್ನು ಏನ್ ಬೇಕು ಸರ್ ನಿಮ್ಗೆ? ನಾನು ನಿಮಗೆ ನೇರ ಅವ್ರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೀನಿ. ಅವರು 3 ಸ್ಥಳ ಹೇಳಿದ್ದೀನಿ. 3 ಸ್ಥಳದಲ್ಲಿ ಯಾವ ಸ್ಥಳದಲ್ಲಾದ್ರೂ ಬರ್ಲಿ, ಇಲ್ಲ 3ಕ್ಕಾದ್ರೂ ಬರ್ಲಿ, ನಾನು ಬರೋಕ್ ಸಿದ್ಧತೀನಿ. ಹಸಿ ಅರಿವಿಯಲ್ಲೇ ಬರೋಕ್ ಸಿದ್ಧತೀನಿ.
ಮತ್ತೆ ಇಷ್ಟು ನನ್ನ ಹತ್ರ ಸತ್ಯ ಇದ್ದಾಗಲೇ ನಾನು ಹೇಳಲಿಕ್ಕೆ ಸಾಧ್ಯ, ಹೌದಲ್ಲ? ಹೇಳಿ ಅವ್ರು ಏನು ಹೇಳಿದಾರಲ್ಲ ಅದನ್ನ ಹೇಳಿ, ನಾನು ಹೇಳ್ತೀನಿ. ಕಾನೂನು ಪ್ರಕಾರ ಅಂದ್ರೆ ಕಾನೂನು ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರಿ. ಏನ್ ಯಾವ ರೀತಿ ಕಾನೂನು ಹೋರಾಟ? ನಾನು ನಮ್ಮ ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ, ಕಾನೂನು ತಜ್ಞರ ಜೊತೆ. ಅದನ್ನು ಮುಂದೆ ನೀವು ತಿಳಿಸಿ. ಕಾದ್ ನೋಡ್ಬೇಕಾ ಏನು? ಸರಿ.